ನಮ್ಮ ಹಿರಿಯರಂತ ಹರಿಪ್ರಸಾದ್ ಅವರೇ, ನನ್ನ ಸಹೋದ್ಯೋಗಿಗಳಂತ ಸತೀಶ್ ಜಾರಕಿಹೊಳಿ ಅವರೇ, ಇಲ್ಲಿ ನಮ್ಮ AICC ವೀಕ್ಷಕರಾಗಿ ಆಗಮಿಸತಕ್ಕಂಥ ವಿಪಿನ್ ಬೋರಾರ್ ಅವರೇ, ನಮ್ಮ ಪಕ್ಷದ ಹಿರಿಯ ಮುಖಂಡಗಳಂತ ಶಾಸಕ ಮಿತ್ರರಾದಂಥ ಜಯಚಂದ್ರನ್ ಅವರೇ, ತನ್ವೀರ್ ಸೇಠ್ ಅವರೇ, ಕೊಯ್ದಪ್ಪನವರೇ, ರಘುಮೂರ್ತಿ ಅವರೇ, ವೀರೇಂದ್ರ ಪಟ್ಟಿಯವರೇ, ವೆಂಕಟೇಶ್ ಅವರೇ, ಸಲೀಂ ಅಹಮದ್ ಅವರೇ, ಶ್ರೀನಿವಾಸ್ ಅವರೇ, ಮಾಜಿ ಸಂಸತ್ ಸದಸ್ಯರಾದ ಚಂದ್ರಪ್ಪನವರೇ, ಪೂರ್ಣಿಮಾರ್ ಅವರೇ, ಮಾಜಿ ಸಚಿವರಾದಂಥ ಆಂಜನೇಯವರೇ, ಆರ್ ಮಂಜುನಾಥ್ ಅವರೇ, GS ಮಂಜುನಾಥ್ ಅವರೇ, ಸಂಜಿತಯ್ಯನವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೇ, KPCCಯ ಎಲ್ಲ ಪದಾಧಿಕಾರಿಗಳೇ, ವಿಶೇಷವಾಗಿ ನನ್ನ ಆತ್ಮೀಯ ಮಿತ್ರ ಸುಧಾಕರ್ ಅವರ ಕುಟುಂಬದ ಎಲ್ಲ ಗೌರವಾನ್ವಿತ ಸದಸ್ಯಗಳೇ, ಅವರ ಶ್ರೀಮತಿ ಇದ್ದಾರೆ, ಅವರ ಮಗಳಿದ್ದಾರೆ, ಅವರ ಮಗ ಸುಭಾಷ್ ಕೂಡ ಇದ್ದಾರೆ. ಮುಖ್ಯವಾಗಿ ತಾವೆಲ್ಲ ನಮ್ಮ ಸುಧಾಕರನ್ನ ಸಾಕಿ ಬೆಳೆಸಿ ರಾಜ್ಯಕ್ಕೆ ಪರಿಚಯ ಮಾಡಿದಂಥ ಎಲ್ಲ ನನ್ನ ಈ ಒಂದು ಹಿರಿಯೂರು ಕ್ಷೇತ್ರದ ಮತ್ತು ಚಳ್ಳಕೆರೆ ಕ್ಷೇತ್ರದ ಎಲ್ಲ ನನ್ನ ಬಂಧು ಬಗ್ಗೆ ಇವತ್ತು ನುಡಿ ನಮನಗಳನ್ನು ಅರ್ಪಿಸಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಸುಧಾಕರ್ ಅವರ ಭಾವಚಿತ್ರಕ್ಕೆ ನಮನಗಳನ್ನು ಅರ್ಪಿಸಿ ಜ್ಯೋತಿ ಬೆಳೆಸಿತು. ಯಾರ ಹುಡುಗರುಗಳ ಜ್ಯೋತಿ ತೆಗೆದುಕೊಳ್ಳೋದು, ಇನ್ನ ಜ್ಯೋತಿ ಬೆಳೀತಾ ಇದೆ, ಇನ್ನ ಆಗಿಲ್ಲ. ನೀವು ನೋಡಿಲ್ಲ, ನಾನು ನೋಡಿದ್ದೀನಿ, ಇನ್ನ ಆಗಿಲ್ಲ. ಕೆಳಗಡೆ ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನದ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂಲದ ನೆನಪು ಮನುಷ್ಯತ್ವ ಮೂಲ, ಸುಧಾಕರ್ ನೆನಪು ಮೋಕ್ಷಕ್ಕೆ ಮೂಲ. ಆ ಮೋಕ್ಷಕ್ಕೆ ನಿಮ್ಮೆಲ್ಲರ ಅನುಗ್ರಹ ಸದಾ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಸುಧಾಕರ್ ಒಬ್ಬ ಕೇವಲ ಮಂತ್ರಿಯಾಗಲಿಲ್ಲ, ನನ್ನ ಆತ್ಮೀಯ ಸ್ನೇಹಿತ, ನನ್ನ ಕುಟುಂಬದ ಸದಸ್ಯ ಅನ್ನೋ ಒಂದು ಭಾವನೆಯಿಂದ ನಾನು SM ಕೃಷ್ಣರವರ ಕಾಲದಲ್ಲಿ SM ಕೃಷ್ಣರವರಿಗೆ ಪರಿಚಯವನ್ನು ಮಾಡಿಕೊಂಡು ಅವತ್ತು ನಮ್ಮ ರಂಗನಾಥ್ ಅವರ ಕ್ಷೇತ್ರದಲ್ಲಿ ಪರಿಚಯವನ್ನು ಮಾಡಿ ಚಳ್ಳಕೆರೆಗೆ ಶಕ್ತಿ ತುಂಬಿಸುವಂಥ ಕೆಲಸವನ್ನು ಮಾಡಿ ರಾಜಕಾರಣ ಪ್ರಾರಂಭ ಆಯಿತು. ಅವರ ಚಿಕ್ಕಪ್ಪ ಜಯಣ್ಣ ಕೂಡ ನಾನು ಬಂಗಾರಪುರದ ಸಂಪುಟದಲ್ಲಿ ನಾನು ಮಂತ್ರಿ ಇದ್ದೆ, ಅವರು ಚೀಫ್ ವಿಪ್ ಆಗಿದ್ದರು. ವೀರೇಂದ್ರ ಪಾಟೀಲ್ ಅವರು ಕೂಡ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಹೋಗಿದ್ದರು. ಜಾತಿಯ ಆಧಾರದ ಮೇಲೆ ರಾಜಕಾರಣವನ್ನು ಈ ಕುಟುಂಬ ಯಾವತ್ತೂ ಮಾಡ್ಕೊಂಡು ಬಂದಿದ್ದೇನೆ. ನೀತಿ ಮೇಲೆ ಬದುಕು, ಮಾನವ ಜಾತಿ ಮೇಲೆ ಬದುಕು, ಮಾನವ ಜಾತಿಗೆ ಅವ್ರಿಗೆ ಯಾವ 1,000-1,000 ಜನಸಂಖ್ಯೆ ಈ ಕ್ಷೇತ್ರದಲ್ಲಿ ಚಳ್ಳಕೆರೆಯಲ್ಲೂ ಕೂಡ ಸಣ್ಣ ಜನಸಂಖ್ಯೆ, ಆದರೆ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಕುವೆಂಪು ಅವರು ಹೇಳಿದರೆ ಒಂದು ಶಾಂತಿಯ ತೋಟವನ್ನು ಈ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದ್ರು ಅಂತ ಹೇಳಿಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನನ್ನ ಮಿತ್ರ ಆಂಜನೇಯರವರು ಬಹಳ ವಿವಿಧ ರೀತಿಯಲ್ಲಿ ವರ್ಣೆಯನ್ನು ಮಾಡಿದರು.
ಸಂಪತ್ತು ಎಷ್ಟೇ ಇದ್ರೂ ಕೂಡ ಸರಳತೆಗೆ ಬಹಳ ಹೆಸರಾಗಿರುವುದನ್ನ ಎಲ್ಲರೂ ಕೂಡ ಒಳಗೆ ದಾನಿಯಾಗಿ ಬರುವುದನ್ನ ಕುಟುಂಬ ನೀವೆಲ್ಲ ಕೂಡ ಅನುಭವಿಸಿದ್ದೀವಿ. ಸಂಪತ್ತಿಗೆ ನಾವು ಯಾರು ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಮಾಡುವ ಕೆಲಸವನ್ನ ಬಹಳ ಸರಳತೆಯಿಂದ ಈ ಹಿರಿಯೂರು ಕ್ಷೇತ್ರ ಮತ್ತು ಚಳ್ಳಕೆರೆ ಕ್ಷೇತ್ರದ ಎಲ್ಲ ಜನತೆಗೆ, ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯ ಜನತೆಯ ಬದುಕಿಗೆ ನೀರಾವರಿ ಕ್ಷೇತ್ರದಲ್ಲಿ ಅವರು ಎಲ್ಲರೂ ಕೂಡ ಹೊಟ್ಟೆ ತೆಗೆದುಕೊಂಡು ದಿಟ್ಟ ನಿರ್ಧಾರ ಇವತ್ತು ಕೂಡ ಅವರ ಬದುಕಿನಲ್ಲಿ ಶಾಶ್ವತವಾಗಿ ಉಳ್ಕೊಂಡಿದೆ. ಇವತ್ತು ಅವರಿಂದ ಇರುವುದು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ ಹೇಳಿ ನಮ್ಮ ಹಿರಿಯರು ಮಾತನಾಡಿದ್ದಾರೆ. ಹಣ ಎಷ್ಟೇ ಇದ್ರೂ ಕೂಡ ಆದರೆ ಜನ ಗಳಿಕೆ ಇಲ್ಲ, ಅದು ಶಾಶ್ವತವಾಗಿ ಉಳಿದಿದ್ದಕ್ಕೆ ಇವತ್ತು ನಡೀತಾ ಇರುವಂತಹ ಒಂದು ನುಡಿಗಮನ ಸಮಾನ ಸಾಕ್ಷಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಜೀವನದಲ್ಲಿ ನಾವು ಹೋರಾಟ ಮಾಡಿಲ್ಲ ಅಂದ್ರೆ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಷದ ಅಧ್ಯಕ್ಷರಾದ ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಅವರು ಭಾರತೀಯರು ಯಾತ್ರೆ ಮಾಡಿದ ಸಂದರ್ಭದಲ್ಲಿ ಅವರು ಅವರ ಉಸ್ತುವಾರಿಯನ್ನು ನಮ್ಮ ರಾಜ್ಯದ ಜನತೆಯ ಪರವಾಗಿ ನಮ್ಮ ಪಕ್ಷದ ಪರವಾಗಿ ವಹಿಸಿಕೊಂಡಿದ್ದರು. ಇಡೀ ರಾಜ್ಯದ ಉದ್ದಕ್ಕೂ ಕೂಡ ನಾನು ಪಕ್ಷದ ಅಧ್ಯಕ್ಷ ಆಗಿದ್ದು ಕೂಡ ಬೆನ್ನೆಲುಬಾಗಿ ಯಾವ ರೀತಿ ಒಂದು ಸ್ವರೂಪವನ್ನು ಕೊಡಬೇಕು ಅಂತೇಳಿ ಅವರು ಕೆಲಸವನ್ನು ಮಾಡಿದಾಗ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಧ್ಯರಾತ್ರಿ ಬರೆದಂತ ಮಳೆಯಿಂದ ಯಾವ ರೀತಿ ತೊಂದರೆ ಆಯಿತು, ಅದಕ್ಕೆ ಯಾವ ರೀತಿ ಆ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ನಿಮ್ಮೆಲ್ಲರ ಸಹಕಾರದಿಂದ ಆ ಭಾರತ್ ಜೋಡೋ ಯಾತ್ರೆ ಯಾವ ತೊಂದರೆಗೂ ಆಗದೇ ರೀತಿ ನಡ್ಕೊಂಡಂತ ರೀತಿಯ ರಾಹುಲ್ ಗಾಂಧಿ ಅವರನ್ನು ಗಮನಿಸಿ ಕೂಡಲೇ ಅವರ ಧರ್ಮಪತ್ನಿ ಅವರ ಮಗನಿಗೆ ಶಕ್ತಿಯನ್ನು ಕೊಟ್ಟು ಇಡೀ ಅವರಿಗೆ ನಮ್ಮ ಜೊತೆ ಇಲ್ಲ ಅಂತ ಗೊತ್ತಾದ ತಕ್ಷಣ ಅವರಿಗೆ ಮಾನವೀಯತೆಯ ಸಂದೇಶವನ್ನು ಕೊಟ್ಟು ಇಡೀ ಕಾಂಗ್ರೆಸ್ ಪಕ್ಷ ಸರ್ಕಾರ ಕುಟುಂಬ ನಿಮ್ಮ ಜೊತೆ ಇದೆ ಅನ್ನುವ ಸಂದೇಶವನ್ನು ಕೂಡ ತಿಳಿಸಿದ್ದನ್ನ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಎಷ್ಟೇ ಮಾಡಿದ್ರು ಕೂಡ ಕೆಲಸಗಳು ಶ್ರೇಷ್ಠವಾಗಿ ಉಳ್ಕೊಳ್ತವೆ. ಮಾನವನ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು ಅನ್ನೋದನ್ನ ಬಸವಣ್ಣವರು ನಮಗೆಲ್ಲ ಪಾಠ ಕೊಟ್ಟಿದ್ದಾರೆ. ನಮ್ಮ ಚಳ್ಳಕೆರೆ ಶಾಸಕ ವೀರೇಂದ್ರ ಪೂಟಿಯವರು, ಆಂಜನೇಯರು, ಚಂದ್ರಪ್ಪನವರು, ಇನ್ನು ಗೋಪಾಲ ಕೃಷ್ಣರವರು, ಈ ಜಿಲ್ಲೆ ಸಂಬಂಧಪಟ್ಟಂತ ಎಲ್ಲ ಇತರೆ ನಾಯಕರು, ಪೂರ್ಣಿಮಾರವರು, ನಮ್ಮ ಗೋವಿಂದವರು, ಅವರೆಲ್ಲ ಒಗ್ಗಟ್ಟಾಗಿ ಮಧ್ಯ ಅವರೆಲ್ಲ ಜೊತೆಯಲ್ಲಿ ಅನೇಕ ಮುಖಂಡರೆಲ್ಲ ಒಟ್ಟಿಗಿದ್ದು ಎಲ್ಲ ಸದ್ಯತೆ ಈ 5 ಬೆರಳು ಯಾವ ರೀತಿ ನಮಗಿದೆಯೋ ಆ ರೀತಿ ಕೈ ಮುಷ್ಟಿ 5 ಬೆರಳು ಸೇರಿ ಕೈ ಗಟ್ಟಿಯಾಯಿತು, 5 ಗ್ಯಾರಂಟಿ ಸೇರಿ ಈ ಕೈಗೆ ಶಕ್ತಿ ತುಂಬಿತು. ಆ ರೀತಿ ಜಿಲ್ಲೆಯಲ್ಲಿ ನಿಮ್ಮೆಲ್ಲರ ಬದುಕಿಗೆ ವಿಶೇಷವಾಗಿ ನೀರಾವರಿ ಯೋಜನೆಗಳು ಅವರ ಮುಖಂಡರಲ್ಲಿ ಒಂದು ದೊಡ್ಡ ಸಾಕ್ಷಿ ಕೊಟ್ಟಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಸಂಪಾದನೆ ಎಂದರೆ ಹಣ ಮಾತ್ರ ಅಲ್ಲ, ಗೌರವ, ಸಂಬಂಧ, ಪ್ರೀತಿ ಇವು ಕೂಡ ಬಹಳ ಸಂಪಾದನೆ. ಸಾಕ್ಷಿ ಹುದ್ದೆಗಳು ಕೂಡ ಸಂಪಾದನೆ. ನಾನು ಆಗ ಮಾತು ಮನುಷ್ಯರು
ಈ ಹುಟ್ಟು ಸಾವಿರ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಮುಖ್ಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.